ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಯೋತಿ ಮ್ಯಾಜಿಕ್ ಅಡುಗೆ ಚಾನಲ್ಗೆ ಸ್ವಾಗತ. ನಾವಿವತ್ತು ಧಾಬಾ ಸ್ಟೈಲಲ್ಲಿ ಮಾಡುವಂಥ ಪನ್ನೀರ್ ಕುರ್ಮಾ ಅಥವಾ ಪನ್ನೀರ್ ಮಸಾಲ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಾತ್ರ ಸಖತ್ತಾಗಿರುತ್ತೆ. ನಿಮಗೆ ಸೇಮ್ ಟು ಸೇಮ್ ಧಾಬಾದಲ್ಲೇ ತಿಂದಿರೋ ಥರ ಇರುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಒಂದು ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಒಂದು ಸತಿ ಮಾಡಿದ್ದೆ, ಸೊ ಫಸ್ಟ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಸಣ್ಣ ಸಣ್ಣಾಗಿ ನೀವು ಯಾವ ಶೇಪ್ ಬೇಕಾದರೂ ತೊಗೋಬೋದು. ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಮಿಕ್ಸಿ ಜಾರಲ್ಲಿ ಒಂದು ಟೊಮೊಟೊ ಮತ್ತು ಒಂದು ಆನಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಚಿಕ್ಕದಾಗಿ ಒಂದು ಟೊಮೊಟೊ ದೊಡ್ಡದಾಗಿರಲಿ, ಆನಿಯನ್ ಚಿಕ್ಕದಾಗಿರಲಿ. ಜೊತೆಗೆ ಗಾರ್ಲಿಕ್ಕು ಮತ್ತು ಜಿಂಜರು, ಒಂದೆರಡು ಗಾರ್ಲಿಕ್ಕು, ಒಂದು ಸ್ವಲ್ಪ ಜಿಂಜರ್ ಹಾಕಿ, ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಇನ್ನೇನು ಹಾಕ್ತೀರಾ ಅಂದರೆ ಮತ್ತೆ ಸ್ವಲ್ಪ ಕರಿಬೇವು, ಒಂದು 4 ಎಸ್ಳು 5 ಎಸ್ಳು ಆದರೆ ಸಾಕು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು, ಚೆನ್ನಾಗಿ ಮಿಕ್ಸಿ ತುಂಬ ಸಣ್ಣದಾಗಿ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬಾಣಲಿಲಿ ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. 1-2 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ನೀವು ಪನ್ನೀರ್ ಕ್ಯೂಬ್ಸ್ ಏನಿರುತ್ತಲ್ವ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಅದು ಸ್ವಲ್ಪ ಬ್ರೌನಿಶ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದೊಂಥರ ಸ್ವಲ್ಪ ಫ್ಲೇವರ್ ಬಿಡುತ್ತೆ. ಹುರ್ಕೋಬೇಕಾದ್ರೆ ನೀವು ಅದರಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಅದು ಬೇಗ ಮೆಲ್ಟ್ ಸ್ಮೂತ್ ಆಗೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ಅಂದರೆ ನಿಮಗೆ ಬ್ರೌನಿಶ್ ಬೇಗ ಆಗುತ್ತೆ. ಓಕೆನಾ? ಅರ್ಜೆಂಟಲ್ಲಿ ಆಗಬೇಕು ಅಂದರೆ ಇದು ಒಂದು ಒಳ್ಳೆ ಟಿಪ್ಸು ನಿಮಗೆ. ಚೆನ್ನಾಗಿ ಈ ಥರ ಫ್ರೈ ಆಗಬೇಕು, ಬ್ರೌನಿಶ್ವರೆಗೂ ಫ್ರೈ ಆದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೀವು ಜೊತೆಗೆ ಇದರಲ್ಲಿ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೋಬೋದು. ಓಕೆನಾ? ಹುರ್ಕೋಬೇಕಾದ್ರೆ ಇವಾಗ ಅದೇ ಬಾಣಲಿಲಿ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತಲ್ವ ಮುಂಚೆ, ಅದೇ ಎಣ್ಣೆಯಲ್ಲೇ ಸ್ವಲ್ಪ ಒಂಚೂರು ಎಣ್ಣೆ ಹಾಕಿ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ, ಇನ್ನೊಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಅದು ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ಅದನ್ನು ಮಾಡ್ಕೋಬೇಕು, ಹುರ್ಕೋಬೇಕು. ಈರುಳ್ಳಿ ನಿಮಗೆ ಬ್ರೌನ್ ಕಲರ್ ಬರಬೇಕು. ಇದು ಟೇಸ್ಟ್ ಮಾತ್ರ ಅಷ್ಟು ಅಲ್ಟಿಮೇಟ್ ಆಗಿರುತ್ತೆ ಅಂದರೆ ಅಷ್ಟು ಸಖತ್ತಾಗಿರುತ್ತೆ. ಪದೇ ಮಾಡ್ತೀವಿ. ಜೊತೆಗೆ ಅದು ಸ್ವಲ್ಪ ಬ್ರೌನಿಶ್ ಆದಮೇಲೆ ನೀವು ಏನು ಮಿಕ್ಸಿಯಲ್ಲಿ ಜಾರಲ್ಲಿ ಮಿಕ್ಸಿ ಹಾಕೊಂಡಿರ್ತಾರಲ್ವ ಅದು ಪ್ಯೂರಿನ ಇದರಲ್ಲಿ ಆ್ಯಡ್ ಮಾಡಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದು ಯಾಕಂದರೆ ಗ್ರೇವಿ ಸ್ವಲ್ಪ ತಿಳಿನೇ ಮಾಡಿರ್ತೀವಲ್ವ, ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ಆ ಥರ ಸ್ವಲ್ಪ ಗಟ್ಟಿ ಆದಮೇಲೆ ಅದರಲ್ಲಿ 1 ಸ್ಪೂನಷ್ಟು ಟರ್ಮರಿಕ್, ಅಂದರೆ ನೀವು ಅರಿಶಿನ ಹಾಕ್ಕೊಳ್ಳಿ. 1 ಸ್ಪೂನ್ ಅಷ್ಟೇ ಸಾಕು. ಮತ್ತು ಒಂದು ಅಥವಾ 1.5 ಸ್ಪೂನಷ್ಟು ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಪೌಡರ್. ನಾನು ಇದನ್ನು ಮಾಡ್ತಿರೋದು 500 ಗ್ರಾಮ್ ಇದಕ್ಕಷ್ಟೇ. ಒಂದು ಚಮಚ ನಿಮಗೆ ಗರಂ ಮಸಾಲ ಮತ್ತು ಜೀರಿಗೆ ಪೌಡರ್ ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್, ಅದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ನೀಟಾಗಿ ಬಾಡಿಸ್ಕೋಬೇಕು. ಧಾಬಾದಲ್ಲಿ ತಿಂದರೆ ಯಾವ ಟೇಸ್ಟ್ ಬರುತ್ತೆ, ನೀವು ಮನೆಯಲ್ಲೂ ಕೂಡ ಮಾಡಿದ್ರೆ ಅದೇ ಟೇಸ್ಟ್ ಬರುತ್ತೆ. ನೋಡಿ, ಆಯಿಲೆಲ್ಲ ಯಾವ ಥರ ಸ್ಪ್ರೆಡ್ ಆಗಿದೆ, ಅಲ್ಲಿವರೆಗೂ ನೀವು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು 1-2 ಮಿನಿಟ್ಸ್. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ 1.5 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕಿ. ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಧಾಬಾದಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ನೀವು ಆಯಿಲಿ ಕಾಣಿಸೋದಕ್ಕೆ, ಅಡುಗೆ ಬಾಯಲ್ಲಿ ಒಂಥರ ಫ್ಲೇವರ್ ಬರೋದಕ್ಕೆ ಮೊಸರು ಹಾಕ್ತಾರೆ ಆಲ್ಮೋಸ್ಟು. ಆ ಮೊಸರೆಲ್ಲ ಹಾಕಿದ್ಮೇಲೆ ನೋಡಿ, ಅದು ಫುಲ್ಲು ಎಣ್ಣೆ ಬರಬೇಕು ಸೈಡಲ್ಲೆಲ್ಲ, ಅಲ್ಲಿವರೆಗೂ ಬಿಟ್ಬಿಟ್ಟು ಒಂಚೂರು ಸಾಲ್ಟ್ ಹಾಕಿ, ಮುಂಚೆ ಒಂದು ಸ್ವಲ್ಪ ಹಾಕಿರ್ತೀರ, ಇದರಲ್ಲೂ ನೋಡಿಕೊಂಡು ನಿಮಗೆ ರುಚಿ ನೋಡಿಕೊಂಡು ಹಾಕಿಬಿಟ್ಟು 1-2 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿ ಅದು ಕುದಿಸಿ. ನೋಡಿ, ಸೈಡಲ್ಲೆಲ್ಲ ಯಾವ ಥರ ಎಣ್ಣೆ ಬರ್ತಿದೆ, ಆ ಥರ ಬಂದರೆ ನಿಮ್ಮದು ಗ್ರೇವಿ ರೆಡಿ. ನೋಡಿ, ಸ್ಮೆಲ್ ಮಾತ್ರ ಅಂತ ಇದೆ. ಇವಾಗ ನೀವು ಆ ಕ್ಯೂಬ್ಸ್ ಏನು ಹುರ್ಕೊಂಡಿರ್ತೀರಲ್ವ, ಫ್ರೈ ಮಾಡ್ಕೊಂಡಿರೋ ಕ್ಯೂಬ್ಸ್ ಎಲ್ಲ ಅದರಲ್ಲಿ ಆ್ಯಡ್ ಮಾಡಿ ಒಂದು 1/2 ಕಪ್ಪಷ್ಟು ವಾಟ್ರ್ ಆ್ಯಡ್ ಮಾಡಿದ್ರೆ ಸಾಕು. ನೀವು 1/2 ಕಪ್ಪಷ್ಟು ವಾಟ್ರ್ ಆ್ಯಡ್ ಮಾಡಿಬಿಟ್ಟು ಅದನ್ನು 1-2 ನಿಮಿಷ ಬೇಯಿಸ್ಬಿಡಿ. ನೋಡಿ, ವಾ ಕಲ್ಲರಿಂಗೇ ಆ ಥರ ಇದೆ. ನೋಡಿ ಯಾವ ಥರ ಕಾಣಿಸ್ತಿದೆ ನಿಮಗೆ. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ. ಅಷ್ಟು ಸಖತ್ತಾಗಿದೆ. ಒಂದು ಸತಿ ನೀವು ಚಪಾತಿ, ಪೂರಿ ಯಾವುದ್ರ ಜೊತೆ ಬೇಕಾದರೂ ಬಾಡಿಸ್ಕೊಂಡು ತಿನ್ಬೋದು. ರೊಟ್ಟಿ, ಕುರ್ಮಾ ಅಂತೂ ಮಾಡ್ಕೋಬೋದು, ಅಥವಾ ನೀವು ಮಸಾಲೆ ಥರನೂ ಮಾಡ್ಕೋಬೋದು. ಬಟ್ರ್ ಮಸಾಲ ಅಂದರೆ ಇದರಲ್ಲಿ ಒಂಚೂರು ನೀವು ಬಟ್ರ್ ಹಾಕಿಬಿಟ್ರೆ ಬಟರ್ ಮಸಾಲ ಆಗೋಗ್ಬಿಡುತ್ತೆ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಯಾವ ಥರ ಕಾಣಿಸ್ತಿದೆ.
ಅದು ಕಲರ್ ನೋಡಿ, ಆ ಕಲರ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್